ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ, ಮಂಡ್ಯ ಜಿಲ್ಲೆ. ನನ್ನ ಒಂದು ವಿಳಾಸ. ಸೊ ನಾನು ಒಬ್ಬ ನಿವೃತ್ತ ಶಿಕ್ಷಕ. ಹಾಗಾಗಿ 2023ರಲ್ಲಿ ಮಾನ್ಯ ದಿವಂಗತ ಎಸ್ ಎಂ ಕೃಷ್ಣಾಜಿಯವರ ಶಾಲೆ ಸೋಮನಹಳ್ಳಿ ಇಲ್ಲಿ ಗಣಿತ ವಿಜ್ಞಾನ ಶಿಕ್ಷಕನಾಗಿ ನಿವೃತ್ತಿ ಹೊಂದಿದ್ದೀನಿ ಸ್ನೇಹಿತರೆ. ಈಗಾಗಲೇ 3 ವರ್ಷ ಆಯಿತು. ನಮ್ಮ ಸ್ನೇಹಿತರಾದ ಚಿತ್ರ ನಿರ್ಮಾಪಕರು ಆದ ಶ್ರೀಯುತ ಟಿಪ್ಪು ವರ್ಧನ್ರವರು ನನಗೆ ಪರಿಚಯ ಆಯಿತು. ಆ ಮುಖಾಂತರ ಅವರು ತಮ್ಮ ಒಂದು ಸುನೋ ಮೀಡಿಯಾ ಅಂತಕ್ಕಂಥ ಒಂದು ವಾಹಿನಿಯಲ್ಲಿ ನನ್ನನ್ನು ಪತ್ರಕರ್ತನಾಗಿ ನೇಮಕ ಮಾಡಿದ್ದಾರೆ ಸ್ನೇಹಿತರೆ. ಮದ್ದೂರಿನ ಅಂದರೆ ಪತ್ರಕರ್ತ, ಒಂದಷ್ಟು ಕೆಲವು ಕುಂದುಕೊರತೆಗಳನ್ನು ವಿಚಾರಗಳನ್ನು ತಿಳಿಸಲಿಕ್ಕೆ ವಾಹಿನಿ ಮೂಲಕ ನೀವು ಮಾಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಾನೀಗ ನಿಂತಿರುವ ಸ್ಥಳ ತರಳು ಎಸ್ಟೇಟ್ ಅಂತೇಳಿ. ತರಳು ಅಂತಕ್ಕಂಥದ್ದು ಆ ರೋಡಲ್ಲಿ ಭಾಳ ಇಲ್ಲಿಗೆ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಒಂದು ಕೆರೆ ಇದೆ. ಆ ಕೆರೆಯ ಒಂದು ವೃತ್ತಾಂತವನ್ನು ಈಗಾಗಲೇ ಮೊನ್ನೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ ಎ ಸಿ ಅಂತೇಳಿ, ಹಾಗೆಯೇ ಸುನೋ ಮೀಡಿಯಾದಲ್ಲಿ, ಹಾಗೆಯೇ ಚೆನ್ನಪ್ಪ ಹಾಲೂರು ಅಂತ ಫೇಸ್ಬುಕ್ಕು, ಇಲ್ಲೆಲ್ಲ ನಾನು ಪ್ರಚಾರ ಮಾಡ್ತೀನಿ ಸ್ನೇಹಿತರೆ. ಎಲ್ರಿಗೂ ತಲುಪುವಂಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇದರ ಸಂಬಂಧಪಟ್ಟ ಸಚಿವರುಗಳಿಗೆ ತಾವು ಕೂಡ ಇದನ್ನು ಸತ್ಯವನ್ನು ದಯಮಾಡಿ ತಲುಪಿಸಿ. ಇದನ್ನು ಏನು ನಡಿಬಾರ್ದು ನೋಡಿ, ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಸ್ನೇಹಿತರೆ, ಓದ್ತೀನಿ ಅದನ್ನು. ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲೂಕು, ಉತ್ತರಹಳ್ಳಿ ಹೋಬಳಿ, ತರಳು ಗ್ರಾಮದ ಸರ್ವೆ ನಂಬರ್ 40ರಲ್ಲಿ ಒಟ್ಟು 42 ಎಕರೆ 34 ಗುಂಟೆ ಸರ್ಕಾರಿ ಕೆರೆ ಜಮೀನಾಗಿದ್ದು, ಇದು ಜಮೀನು, ಸರ್ಕಾರಿ ಕೆರೆ ಜಮೀನು ಒತ್ತುವರಿ ತೆರವುಗೊಳಿಸಲಾಗಿದೆಯಂತೆ ಸ್ನೇಹಿತರೆ. ಸೊ ಇವ್ರು ಹೇಳ್ತಾರೆ ಒತ್ತುವರಿ ತೆರವು ಹಾಗೆ ಇದು ಇದೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಅದು ಬಿದ್ದೋಯ್ತದದು. ಅದನ್ನು ಮಾಡಿದ್ದೀನಿ, ನಾನು ವಿಡಿಯೋ ಮಾಡಿದ್ದೀನಿ. ಸೊ ಏನು ಅವರು ಹೇಳಿರ್ತಕ್ಕಂಥದ್ದು, ತೆರವುಗೊಳಿಸಲಾಗಿದೆ, ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ, ಅತಿಕ್ರಮ ಪ್ರವೇಶವನ್ನು ನಿಷೇಧಿಸಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸಹಿ ಮಾಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಅಂತೇಳಿ ಇಲ್ಲಿ ಒಂದು ಫಲಕ, ನಾಮಫಲಕ ಗೊತ್ತಲ್ಲ ನೋಡಿ. ಇಲ್ಲಿ ಯಾರೋ ನೋಡಿ, ಈಗಾಗಲೇ ಮಣ್ಣು ಹೊಡೆದು, ಈ ಕೆರೆ ಒಳಗಡೆಗೆ ಮಣ್ಣು ಹೊಡೆದು ಇಲ್ಲಿ ಒತ್ತುವರಿಗೆ ಏನು ಶಂಕುಸ್ಥಾಪನೆ ಮಾಡೋದಕ್ಕೆ ನಿಂತವ್ರೆ ಅಂತ ಕಾಣಿಸ್ತದೆ ನೋಡಿ. ಇಲ್ಲಿ ಇಟ್ಟಿಗೆಗಳು ತಂದು ಹಾಕಿದ್ದಾರೆ, ಒಂದು ಬ್ಯಾಲದ ಮರ ಇದೆ. ಸೊ ಇದು ಕೆರೆ ಒಳಗಡೆ, ಇದು ಅನಧಿಕೃತ ಒತ್ತುವರಿ ಅಂತ ನಾನು ಖಂಡಿತ ಹೇಳಬಲ್ಲೆ ಇದು ಸ್ನೇಹಿತರೆ. ನೋಡಿ ಇಲ್ಲಿ ಇಟ್ಟಿಗೆಗಳೆಲ್ಲ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಮಣ್ಣು ಹೊಡೆದಿದ್ದಾರೆ, ಕಲ್ಲು ಬಂಡೆ ಎಲ್ಲ ಹೊರಗಡೆಯಿಂದ ಮಣ್ಣನ್ನು ತಂದು ಕೆರೆಯನ್ನು ಮುಚ್ಚೋಕ್ಕೆ ಪ್ರಯತ್ನ ಮಾಡಿ. ಸೊ ಈಗಾಗಲೇ ಬೆಂಗಳೂರಿನಲ್ಲಿರುವ ಹಲವಾರು ಕೆರೆಗಳನ್ನು ಮುಚ್ಚಿ ಹಾಕಿದ್ದಾರೆ ಸ್ನೇಹಿತರೆ. ಅದಕ್ಕೆಲ್ಲ ಸಾಕ್ಷಿಯಾಗಿ ಮಳೆ ಬಂದಾಗ ಎಲ್ಲರ ಮನೆಗಳಿಗೂ ನೀರು ತುಂಬಿಕೊಳ್ಳೋದು, ಅದನ್ನು ಮಾಧ್ಯಮದವರು ಮೀಡಿಯಾದವರು ತೋರಿಸ್ತಾರೆ ನಿಮಗೆಲ್ಲ. ಮಳೆ ಬಂದರೆ ಎಲ್ಲಿಗೆ ಹೋಗ್ಬೇಕಾದ್ರು ನೀರು ಹಳ್ಳದ ಕಡೆಗೆ ತಾನೇ ಹರಿಬೇಕಾಗಿರೋದು. ಇಂಥ ದುರಾಡಳಿತ ನಡೆಸ್ತಾ ಇರ್ತಕ್ಕಂತಹ ಸರ್ಕಾರಗಳು ಖಂಡಿತ ಇದು ಜನರ ಕಲ್ಯಾಣಕ್ಕೆ ಅಲ್ಲ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಜಿಲ್ಲಾಧಿಕಾರಿಗಳು, ಅವ್ರು ಯಾರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ನೋಡಿ ಇಲ್ಲಿ ಅನಾಚಾರ ನಡೆದಿದೆ, ಈ ವಿಚಾರ ಅವ್ರಿಗೆ ಗೊತ್ತಿಲ್ಲವೇ ಅಂತ ನಾನು ಹೇಳೋದು. ಒಬ್ಬ ತನ್ನ ಸುಪರ್ದಿಗೆ ತಗೊಂಡಿದ್ದೀನಿ ಅಂತ ಅಂದಮೇಲೆ ನೋಡಿ, ಇದು ಏನಿದು ಸತ್ಯ ಅಲ್ಲವೇ ಇದು? ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಲ್ಲು ಹೊಡೆದಿದ್ದಾರೆ. ಇದು ಕೆರೆಯ ಭಾಗ, ಕೆರೆ ಒಳಗಡೆಗೆ ಕಲ್ಲು ಮಣ್ಣು ಗುಡ್ಡೆ ಎಲ್ಲ ಹಾಕಿ ಮಟ್ಟ ಮಾಡಿಬಿಟ್ಟು ಈಗ ಆಲ್ರೆಡಿ ಇಟ್ಟಿಗೆ ತಂದು ಹಾಕಿದ್ದಾರೆ. ಇಲ್ಲಿ ನೋಡಿ ಸಾಕ್ಷಿಗಳು, ಇಟ್ಟಿಗೆಗಳು ಸಾಕ್ಷಿ ನೋಡಿ. ಈ ಇಟ್ಟಿಗೆ ತಗೊಬಂದು ಇಲ್ಲಿ ಬಹುಶಃ ಅವ್ರಿಗೆ ಬೇಕಾದ ಮನೆಯ ನಿರ್ಮಾಣ ಕೆರೆ ಒಳಗೆ ನಡೀತದೆ ಅಂತ ಕಾಣಿಸ್ತದೆ ಸ್ನೇಹಿತರೆ. ದಯಮಾಡಿ ಸತ್ಯವನ್ನು ದಯಮಾಡಿ ಸರ್ಕಾರಕ್ಕೆ
ತೋರಿಸ್ಬೇಕು. ಹಾಗೆಯೇ ಈ ಕಡೆಗೂ ಕೂಡ ಎಸ್ಟೇಟ್ಗಳು ಇವೆಲ್ಲ ಎಲ್ಲ ಮೋಸ್ಟ್ಲಿ ಎಲ್ಲ ದಂಧೆ ಅಂತ ಕಾಣಿಸ್ತದೆ. ರಿಯಲ್ ಎಸ್ಟೇಟ್ ದಂಧೆ ಅನ್ನೋದು ಈಗ ಜಗಜ್ಜಾಹೀರಾತಾಗ್ಬಿಟ್ಟಿದೆ. ಎಲ್ಲ ರಿಯಲ್ ಎಸ್ಟೇಟು. ಪಾಪ ಹಳ್ಳಿಯಿಂದ ಜನರಿಂದ ತರಳು ಗ್ರಾಮ ನೋಡಿದೆ ನಾನು. ಏನು 5 ಫ್ಲೋರ್ ಮನೆ ಕಟ್ಟವ್ರೆ ಅಂದ್ರೇನು, ಇಲ್ಲೆಲ್ಲ ಮಾರ್ಬಿಟ್ಟು ಹೋಗಿ ಕೋಟ್ಯಾಂತರ ರೂಪಾಯಿ ಬಂದು ದುಡ್ಡಲ್ಲಿ ಅಲ್ಲಿ ಊರಿನಲ್ಲಿ ಮನೆ ಜೋರಾಗೆ ಇದ್ದಾವೆ. ನೋಡಿ ಸ್ನೇಹಿತರೆ, ನಮ್ಮ ರೈತ ಬದುಕುವುದಾದರೂ ಹೇಗೆ? ಈ ರೀತಿ ತನ್ನ ಜಮೀನನ್ನು ಬೇರೆಯವ್ರಿಗೆ ಪರಭಾರೆ ಮಾಡಿ ಅಲ್ಲಿಂದ ಇನ್ನು ರೈತ ಉಳಿಯಲು ಸಾಧ್ಯವೇ? ಈ ದೇಶದ ಬೆನ್ನೆಲುಬು ರೈತ ಅಂತ ಕರೀತಾರಲ್ಲ, ಇದನ್ನು ಉಳಿಸೋಕ್ಕಾಗತ್ತೆಯೇ? ಸರ್ಕಾರ ಉಳಿಸುತ್ತಾ? ನೋಡಿ, ಇದೆಲ್ಲ ಒತ್ತುವರಿ ನಡೀತಾ ಇದೆ. ನೋಡಿ, ಕೈಲೆಲ್ಲ ಕಲ್ಲು ಬಂಡೆ ಎಲ್ಲ ತಂದು ಇಲ್ಲಿ ಒಳಗಡೆಗೆ, ಕೆರೆ ಒಳಗಡೆ, ಆ ಕೆರೆಗೆ ನೀರನ್ನು ತುಂಬಿಸಿ, ಎಷ್ಟು ಸೌಂದರ್ಯ! ಕೆರೆಗೆ ನೀರು ತುಂಬಿದ್ರೆ ಇದು 42 ಎಕರೆ ಅಂತಂದರೆ ಎಷ್ಟು ಬಹುಶಃ ಎಲ್ಲ ಸುತ್ತಮುತ್ತಲೂ ಅದನ್ನು ಕಬಳಿಸಿದ್ದಾರೆ ಅಂತ ನನಗನ್ನಿಸುತ್ತೆ. 42 ಎಕರೆ ಇಲ್ಲ ಇದು. ಸೊ ಇದು ತರಳು ಗ್ರಾಮದ ಒಂದು ಇತಿಹಾಸ. ದಯಮಾಡಿ ಇದನ್ನು ಸರ್ಕಾರದ ಮಟ್ಟಕ್ಕೆ, ಅಂದ್ರೇನು, ನಮ್ಮ ಕನಕಪುರ ಮುಖ್ಯಮಂತ್ರಿಗಳಿದಾರಲ್ಲ ಅವರ ಗಮನಕ್ಕೆ ತರುವಂತೆ ಮಾಡಿ ಇಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು. ನಾನು ಒಬ್ಬ ಸಮಾಜ ಸೇವೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಬ್ಬ ನಿವೃತ್ತ ಶಿಕ್ಷಕ. ಸ್ನೇಹಿತರೆ, ಇಂಥದ್ದನ್ನೆಲ್ಲ ತಾವು ಪ್ರೋತ್ಸಾಹ ಮಾಡಿ, ದಯಮಾಡಿ. ಥ್ಯಾಂಕ್ ಯು.